ಮಾಲ್ಗತ್ತಿ ಸರ್, ನಿಜಕ್ಕೂ ಕೂಡ ದೊಡ್ಡ ದುರಂತ. ನಾವು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಸಮೀಪ ನಡೆದಂಥ ದುರಂತವನ್ನ ನೋಡಿದ್ದೇವೆ, ಅದ್ರ ಬಗ್ಗೆ ಮಾತನಾಡಿದ್ದೇವೆ. ಆ ದುಃಖವೇ ಅರಗಿಸಿಕೊಳ್ಳೋಕೆ ಸಾಧ್ಯ ಇಲ್ಲ. ಅಲ್ಲಿ 11 ಜನ ಪ್ರಾಣವನ್ನ ಕಳ್ಕೊಂಡ್ರು, ಇಲ್ಲಿ 41 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಈ ಘಟನೆಯ ಬಗ್ಗೆ ನಿಮಗೆ ತಿಳಿತಾ ಇದ್ದಂತೆ ಏನ್ ಅನಿಸ್ತು ಸರ್? ನೀವು ಹೇಳಿದಾಗೆ 1954ರಿಂದ ಲೆಕ್ಕ ಇದೆ. ಮೊದಲನೇ ಕುಂಭಮೇಳದಲ್ಲಿ, ಮೊದಲನೇದಲ್ಲ, 54ರಲ್ಲಿ ಅನೇಕ ಹಿಂದೆ ಮುಂದೆ ಬೇಕಾದಷ್ಟು ಆಗಿದ್ದಾವೆ. ಬಟ್ 54ನೇ ಇಸ್ವಿಯಲ್ಲಿ ಸುಮಾರು 800 ಜನ ಸತ್ತಿದ್ದಾರೆ ಆ ಕಾಲು ತುಳ್ತಿದೆ ಅಂತ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ, ಮೊನ್ನೆ ಕ್ರಿಕೆಟಿನ ಘಟನೆಯವರೆಗೂ ಪ್ರತಿ ವರ್ಷವೂ ಇಂಥ ಘಟನೆಗಳು 4-5 ದೇಶದ ಯಾವುದೇ ಮೂಲೆಯಲ್ಲಿ, ಯಾವುದೇ ರಾಜ್ಯದಲ್ಲಿ ಸಂಭವಿಸ್ತವೆ. ಸಂಭವಿಸಿದ ತಕ್ಷಣ ಆ ಫೇಲ್ಯೂರು, ಈ ಫೇಲ್ಯೂರು, ಪೊಲೀಸ್ ಫೇಲ್ಯೂರು, ಆರ್ಗನೈಸೇಷನ್ ಫೇಲ್ಯೂರು, ಇಂಟೆಲಿಜೆನ್ಸ್ ಫೇಲ್ಯೂರು, ಪ್ರತಿಯೊಬ್ಬರನ್ನ ದೂಷಣೆ ಮಾಡಿ ಭಾಳಷ್ಟು ದುಃಖವನ್ನು ವ್ಯಕ್ತಪಡಿಸಿ ಒಂದು 4 ದುಡ್ಡು ಕಾಸು ಕೊಟ್ಟು ಒಂದು 4 ಮಂದಿ ಕೆಲಸಕ್ಕೆ ಬರಲಾದವ್ರಿಗೆ ಸಸ್ಪೆಂಡ್ ಮಾಡಿ ಕೇಸನ್ನು ಅಲ್ಲಿಗೆ ಮುಕ್ತಾಯ ಆಗ್ತದೆ. ಅದ್ರ ಜೊತೆಗೆ ಎನ್ಕ್ವೈರಿನೂ ನೇಮಿಸ್ತಾರೆ. ಜುಡಿಷಿಯಲ್ ಎನ್ಕ್ವೈರಿ, ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ, ಅದು ಇದು ನೇಮಿಸಿ ಅವರೊಂದಿಷ್ಟು ಗೈಡ್ಲೈನ್ಸ್ ಕೊಡ್ತಾರೆ. ಯಾಕಾಯಿತು, ಹೆಂಗಾಯಿತು, ಮುಂದೆ ಆಗಲಾರ್ದಾಗೆ ಏನು ಕ್ರಮ ತಗೋಬೇಕು ಅನ್ನೋ ಬಗ್ಗೆ ಸಾಕಷ್ಟು ಗೈಡ್ಲೈನ್ಸ್ಗಳು, ಎಷ್ಟು ಇನ್ಸಿಡೆಂಟ್ ಆಗಿದಾವೆ ಇಲ್ಲಿವರೆಗೂ ಪ್ರತಿಯೊಂದು ಎನ್ಕ್ವೈರಿಯಲ್ಲಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಬಟ್ ಯಾವ ಗೈಡ್ಲೈನ್ಸನ್ನು ಯಾರು ಫಾಲೋ ಮಾಡಬೇಕು? ಮಾಡೋರು ಪೊಲೀಸರು, ಇಂಟೆಲಿಜೆನ್ಸ್ ಆಫೀಸರ್ಸು, ಯಾರು ಆರ್ಗನೈಸ್ ಮಾಡಿರ್ತಾರೆ ಅವರು, ರಾಜಕಾರಣಿಗಳು, ಈ ಎಲ್ಲರಿಗೂ ಸಂಬಂಧಪಟ್ಟಿದ್ದ ಜೊತೆಗೆ ಜನಸಾಮಾನ್ಯರು, ಇಷ್ಟೊಂದು ಜನ ಫಾಲೋ ಮಾಡಬೇಕು. ಫಾಲೋ ಮಾಡಿದ್ರೆ ಯಾವುದೂ ದುರ್ಘಟನೆಗಳು ಸಂಭವಿಸೋದಿಲ್ಲ. ಆದರೆ ಯಾರು ಮಾಡ್ತಾರೆ ಅದನ್ನು? ಯಾರೂ ಮಾಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ಪೊಲೀಸ್. ಇದು ಏನಾಗ್ಬಿಡ್ತದೆ, ನಾವು ಏನಾದರೂ ಘಟನೆ ಆದ ಕೂಡಲೇ ಇಂಟೆಲಿಜೆನ್ಸ್ ಇರಲಿಲ್ವಾ, ಇವ್ರಿಗೆ ಮಾಹಿತಿ ಇರಲಿಲ್ವಾ, ಅಷ್ಟೊಂದು ಸಾಯ್ತು, ಎಷ್ಟೊಂದು ಜನ ಬರ್ತಿದ್ದಾರೆ, ಅಷ್ಟೊಂದು ಜನ ಹೋಗ್ತಾ ಇದ್ದಾರೆ ನೋಡಿ, ಆರ್ಗನೈಸರ್ಸ್ ಬಂದ ಹೇಳಿದ್ದಾರೆ ಮ್ಯಾಕ್ಸಿಮಮ್ 10,000 ಜನ ಸೇರ್ಬೋದು ಅಂತ. ಅವ್ರು ಆರ್ಗನೈಸರ್ಸ್ ಹೇಳಿದ್ದಾರೆ, ರೈಟಿಂಗ್ದಲ್ಲೇ ಕೊಟ್ಟಿಲ್ಲ ಅವರು 10,000 ಜನ, ಬಟ್ ಹೇಳಿದ್ದಾರೆ, ಊರಲ್ಲಿ ಹೇಳಿದ್ದಾರೆ. ಇವು ಪೊಲೀಸರು 10,000 ಅಂದರೆ ಒಂದು 500 ಜನ ಪೊಲೀಸರನ್ನ ಹಾಕಿದ್ದಾರೆ. ಬಟ್ ಒಮ್ಮೆಲೇ ಇವರು 50,000 ಜನಕ್ಕಿಂತ ಹೆಚ್ಚಿಗೆ ಬಂದಿದ್ದಾರೆ ಪಬ್ಲಿಕ್. ಅದು ಬರಲಿಕ್ಕೆ ಕಾರಣ ಏನು? ಬೆಳಗ್ಗೆ 9ರಿಂದ, ಭಾಳ ಪಾಪ್ಯುಲರ್ ನಟ ಅವನು, ಬೆಳಗ್ಗೆ 9 ಗಂಟೆಯಿಂದ ಬರ್ಲಿಕ್ಕೆ ಶುರು ಮಾಡಿದವರು, ಇವನು ಸಾಯಂಕಾಲ 6 ಗಂಟೆಗೆ ಬರ್ತಾನೆ. ಬೆಳಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ನಡು ನೀರಿಲ್ಲ, ಇಷ್ಟೊಂದು ಕೆಟ್ಟ ಬಿಸಿಲಲ್ಲಿ ಎಲ್ಲ ನಿತ್ರಾಣ ಆಗಿರ್ತದೆ. ಯಾವ ಕಾಲು ತುಳಿತ ಬೇಡ, ಇನ್ನೊಂದು ಸ್ವಲ್ಪ ಬಿಟ್ಟರೆ ಆ ಬಿಸಿಲಿಗೆ ಹಂಗೆ ಸತ್ತು ಹೋಗ್ಬೇಕು. ಅಷ್ಟೊಂದು ಮನುಷ್ಯ ನಿತ್ರಾಣದಲ್ಲಿ ಅವಾಗ ಇವನು ಬಂದ ಮೇಲೆ ಕರೆಂಟ್ ಹೋಗ್ತದೆ. ಕರೆಂಟ್ ಹೋದಾಗ ಅದು ಫ್ಲಡ್ ಲೈಟ್ ಬಂದಾಗ್ಬಿಡ್ತವೆ, ಅವ್ನ ಮುಖ ಕಾಣೋದಿಲ್ಲ. ನೋಡ್ಲಿಕ್ಕೆ ಕ್ಯೂರಿಯಾಸಿಟಿಯಿಂದ ನಾ ಮುಂದೆ ನಿಮ್ಮ ಮುಂದೆ ಅಂತ ಬರ್ತಾರೆ. ಅವ್ನು ಮಾತಾಡೋದು ಕೇಳೋದಿಲ್ಲ. ಮೇಲೆ ಆಂಬ್ಯುಲೆನ್ಸ್ ಒಂದು ಬರ್ತದಂತೆ, ಆಂಬ್ಯುಲೆನ್ಸ್ ಬಂದಾಗ ಅವನು ನುಗ್ಗಾಗಿ ಅದೊಂದು ಕೆಲವೊಂದಿಷ್ಟು ಜನ ಗಲಾಟೆ ಆಗ್ತದೆ. ಆ ನಂತರ ಇವನು ವಾಹನ ಬರುವಾಗ ಇವನಿಗೆ ನೋಡ್ಲಿಕ್ಕೆ ಮುತ್ತಿಗೆ ಹಾಕ್ತಾರೆ ಜನ, ಯಾಕೆ ಪೊಲೀಸರೆಲ್ಲ ಕಡಿಮೆ ಇರ್ತಾರೆ. ಖಂಡಿತ. ಸೊ ಇವೆಲ್ಲ ಅವಘಡದಿಂದ ಆ ಘಟನೆ ಸಂಭವಿಸಿದೆ. ಯಾವನೋ ಒಬ್ಬ ಮರದ ಮೇಲೆ ಹತ್ತಿದ್ದಂತೆ, ಮರದ ಮೇಲಿಂದ ಕೆಳಗೆ ಬೀಳ್ತಾನೆ. ಬಿದ್ದ ಕೂಡಲೇ ಜನ ಪ್ಯಾನಿಕ್ ಆಗಿ ಅವಾಗೂ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇಷ್ಟೆಲ್ಲ ಅನಾಹುತಗಳಾಗಿ ಕೊನೆಗೆ ಇದು ರಿಸಲ್ಟು 41 ಮಂದಿಗೆ ಪ್ರಾಣ ಕಳ್ಕೊಂಡಿದ್ದಾರೆ. ಸುಮಾರು ಜನ ಹಾಸ್ಪಿಟಲೈಸರ್ ಆಗಿದ್ದಾರೆ. ಇದು ಯಾಕೆ ಎಕ್ಸ್ಪೆಷಲಿ ತಮಿಳ್ನಾಡಲ್ಲಿ ಹಿಂಗಾಗ್ತದೆ? ಅಲ್ಲಿ ಜನ ಫೆನೆಟಿಕ್. ನೀವು ಶಿವಾಜಿ ಗಣೇಶನ್ನಿಂದ ಹಿಡ್ಕೊಂಡು ಇಲ್ಲಿವರೆಗೆ ನೋಡಿ, ಈ ವಿಜಯವರೆಗೂ ಶಿವಾಜಿ ಗಣೇಶನ್ನು, ಆಮೇಲೆ MGR, NTR, ಇವೆಲ್ಲ ಏನು ಕರುಣಾನಿಧಿ, ಇವೆಲ್ಲ ಆ್ಯಕ್ಟ್ರೆಸ್ಸು ಒಂಥರ ಅಲ್ಲಿ ಪೂಜೆ ಮಾಡೋದು, ಸತ್ರು ತಾವು ಕೆರೋಸಿನ್ ಹಾಕೊಂಡು ಸಾಯೋದು, ಪೆಟ್ರೋಲ್ ಹಾಕೊಂಡು ಸಾಯೋದು, ಈ ಥರ ಅತಿರೇಕಕ್ಕೆ ಅಭಿಮಾನಿಗಳು ಹೋಗ್ತಾರೆ. ಅದರಲ್ಲೂ ತಮಿಳ್ನಾಡು ಹೆಚ್ಚಿಗೆ. ನಂಬರ್ 1 ತಮಿಳ್ನಾಡು, ನೆಕ್ಸ್ಟ್ ಆಂಧ್ರ, ಆಮೇಲೆ ಕರ್ನಾಟಕ, ಇವನ್ ಕೇರಳನೂ ಇದೆ. ಬಟ್ ನಾರ್ತಲ್ಲಿ ಹುಚ್ಚಿ ಇಲ್ಲ, ಖಂಡಿತ ಇಲ್ಲ. ಇಲ್ಲ, ಫಾರಿನ್ ಇದರಲ್ಲಿ ಅಂತೂ ಕೇರ ಮಾಡೋದಿಲ್ಲ ಅವ್ರನ್ನ ಆ್ಯಕ್ಟರ್ಸ್ಗಳಿಗೆ. ಸೊ ಈ ಥರ ಹುಚ್ಚುತನ ನಮ್ಮಲ್ಲಿ ಬೆಳೆದು ಬಂದಿದೆ. ಆಮೇಲೆ ಜನಸಾಮಾನ್ಯರು ನೋಡಿ, ಜನಸಾಮಾನ್ಯರು ಒಂದು 2 ವರ್ಷದ ಮಗುನ ತೊಗೊಂಬರ್ತಾರಂದ್ರೆ ಯಾವ ತಲೆ ಇದೇನ್ರಿ ಅವ್ರಿಗೆ? ಏನಾದರೂ
2 ವರ್ಷದ ಮಗು ಸತ್ತಿದೆ. ನಿಜ. 1.5 ವರ್ಷದ್ದು 1.5 ವರ್ಷ ಮಗು. ಏನು ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಬೇಡವಾ ಜನರಿಗೆ? ಹೌದು. ಹೋತು ಪೊಲೀಸ್ ಫೇಲ್ಯೂರ್ ಇದೆ. ಪೊಲೀಸನು ಅವರು ಜನಪ್ರಿಯ ಆ್ಯಕ್ಟರ್ ಅವ. ಪ್ರತಿಯೊಂದು ಹಿಂದೆ ಆದಂಥ ಫಂಕ್ಷನ್ದಲ್ಲಿ ನೋಡಿದ್ದಾರೆ, ಲಕ್ಷಗಟ್ಟಲೆ ಜನ ಸೇರ್ತಾ ಇದ್ದಾರೆ. ಹೌದು. ಬಟ್ ಇಲ್ಲಿ 10,000 ಅಂದರೆ ಹೇಳಿದ್ರೆ ಕನಿಷ್ಠ ಒಂದು 50,000 ಜನರದ್ದು ಪ್ರಿಕಾಷನ್ ತೊಗೋಬೇಕಲ್ಲ, ಬಂದೋಬಸ್ತ್ ಮಾಡಬೇಕು ಇವರು. ಮತ್ತು ಆ ಸ್ಥಳ ಕೊಡೋದಿಲ್ಲ ಅವರು. ಆ ಸ್ಥಳ ಕೊಡಬಾರ್ದಿತ್ತು. ಆ ಸ್ಥಳ ಅಗದಿ ಇಕ್ಕಟ್ಟಾದ ಸ್ಥಳ, ಓಪನ್ ಸ್ಪೇಸ್ನಾಗ ಕೊಡಬೇಕಿತ್ತು ಅವರು. ಅವ್ರು ಓಪನ್ ಸ್ಪೇಸ್ ಕೇಳಿದ್ರು, ಇವ್ರು ಕೊಡಲಿಲ್ಲ ಸರ್ಕಾರದವರು. ಓಕೆ. ಯಾಕೆ ಕೊಡಲಿಲ್ಲ ಅಂದ್ರೆ ಅದಕ್ಕೂ ಕಾರಣ ಇದ್ದಾವೆ. ಬೆಳೆಯುವಂಥ ಪಾರ್ಟಿ ಇವನಿಗೆ ಕಟ್ ಮಾಡಬೇಕು, ಮುಂದೆ ಬರಬಾರ್ದು, ನಮಗೆ ಹೊಡೆದು ಬೀಳ್ತದೆ ಬೆಳೆದು ಬಂದರೆ ಅಂತ ಅನ್ನೋದು. ಇವು 10% ಎಲ್ಲ ಪಕ್ಷಗಳಲ್ಲಿ ಇದೆ. ಬರೀ ಒಂದೇ ಅಂತಲ್ಲ, ಒಂದೇ ಅಂತಲ್ಲ, ಪ್ರತಿಯೊಂದು ರಾಜ್ಯದಲ್ಲಿ ಆ ಪಕ್ಷ, ಹೊಸ ಪಕ್ಷ ಬೆಳವಣಿಗೆಯಾಗಿ ಮುಂದೆ ಬರ್ತಾನಂದ್ರೆ ಅದನ್ನು ಕಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರೊಬ್ಬರೇ ಅಲ್ಲ, ಇವನ್ನ ಯಾರು ನಾಯಕರಿದ್ದಾರೆ ತಮ್ಮ ಜೊತೆಗಿದ್ದವರಿಗೆ ಕಟ್ ಮಾಡ್ತಾರೆ. ಎಲ್ಲಿ ನನಗಿಂತ ಮುಂದೆ ಬರ್ತಾನಿವ ಅಂತ. ಈ ಮೆಂಟ್ಯಾಲಿಟಿ ನಮ್ಮ ರಾಜಕೀಯದಲ್ಲಿ ಇದೆ. ಖಂಡಿತ. ಇದರಲ್ಲಿ ಇಂಟೆಲಿಜೆನ್ಸ್ ಅವ್ರದ್ದು ಭಾಳ ಫೇಲ್ಯೂರ್ ಇದೆ ನಮ್ಮಲ್ಲಿ, ಇಂಟೆಲಿಜೆನ್ಸು. ಆಮೇಲೆ ಆರ್ಗನೈಸರ್ಸ್ ರೀ, ಅವ್ರದ್ದು ಜವಾಬ್ದಾರಿ ಇರ್ತದೆ. ಆರ್ಗನೈಸರ್ಸು ಅವ್ರಿಗೆ ಹೇಳಬೇಕು, ನೀ ಈ ಜಾಗದಲ್ಲಿ ಬೇಡ, ನಮಗೆ ನಾಳೆ ಅನಾಹುತ ಆಗ್ತದೆ, ನಾವು ಮಾಡೋದು ಬೇಡ, ಇಲ್ಲಿ ಭಾಳ ಕಷ್ಟ ಇದೆ. ಪ್ರತಿಯೊಂದು ಊರಲ್ಲಿ ನಾವು ನೋಡಿದ್ದೇವೆ, ಸಿಕ್ಕಾಪಟ್ಟೆ ಜನ ಸೇರ್ತಾರೆ, ಇದು ಭಾಳ ಇಕ್ಕಟ್ಟಾದ ಪ್ರದೇಶ ಇದೆ, ಬೇಡ ಅಂತ ಹೇಳಿ ನಾವು ಮಾಡೋದಲ್ಲ ಅಂತ ಹೇಳಬೇಕು. ಅದಾಗಿತ್ತು ಅವ್ರಿಗೂ ಅದಕ್ಕೆ ಏನಾದರೂ ಪ್ರತಿಭಟನೆ ಏನಾದರೂ ಮಾಡಬಹುದಾಗಿತ್ತು. ಇದೆಲ್ಲ ಅನಾಹುತಗಳಾಗಿಂದ ಇದು